ಸರ್ಕಾರದ ತೋಟಗಾರಿಕೆ ಇಲಾಖೆ ಇವತ್ತು ಲಾಲ್ಬಾಗ್ದಲ್ಲಿ ಈ ಫಲಪುಷ್ಪ ಪ್ರದರ್ಶನವನ್ನು ಮಾಡಿ ಅತ್ಯಂತ ವಿನೂತನವಾಗಿ ಬಸವೇಶ್ವರ ಬಸವಾದಿ ಶರಣರ ಬಗ್ಗೆ ಅನುಭವ ಮಂಟಪ ಇದರ ಪರಿಕಲ್ಪನೆ ಮತ್ತು ಅವರು ಸಾಗಿ ಬಂದಂಥ ದಾರಿ ಇದೆಲ್ಲವನ್ನು ಭಾಳ ಸಮಗ್ರವಾಗಿ ಅತ್ಯಂತ ಸುಂದರವಾಗಿ ಇದನ್ನು ಭಾಳ ಶ್ರಮವಹಿಸಿ ಈ ಕೆಲಸವನ್ನು ಮಾಡಿದ್ದಾರೆ. ನಾನು ಪ್ರಪ್ರಥಮವಾಗಿ ಅವರೆಲ್ಲರಿಗೂ ಕೂಡ ಈ ಕಾರಣಕರ್ತರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಬಸವಾದಿ ಶರಣರು ಬಸವಣ್ಣವರು ಜಗತ್ತಿಗೆ ಬೆಳಕನ್ನು ತಂದು ಕೊಟ್ಟಂಥವ್ರು. ಅದಕ್ಕೆ ನಾವು ಬಸವಣ್ಣವ್ರನ್ನ ವಿಶ್ವಗುರು ಅಂತೀವಿ. ಅವರು ವಚನಗಳ ಮೂಲಕ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದ ಮೂಲಕ ಎಲ್ಲ ಕಾಯಕ ವರ್ಗದ ಜನರು ತೆಗೆದುಕೊಂಡು ಒಂದು ಸಾಮಾಜಿಕ ಹೋರಾಟವನ್ನು ಮಾಡಿ ಆಡು ಭಾಷೆ ವಚನಗಳ ಮೂಲಕ ಇವತ್ತು ಮೇಲು ಕೀಳು ಇದೆಲ್ಲವನ್ನು ತೆಗೆದುಹಾಕಿ ಒಂದು ಸಮಾನತೆ ಕಡೆಗೆ ಸಮಾಜ ನಿರ್ಮಾಣ ಆಗಬೇಕು ಅಂಥೇಳಿ ಮಹಿಳೆಯರಿಗೂ ಕೂಡ ಸಮಾನವಾಗಿರುವಂಥ ಹಕ್ಕು, ಅದಲ್ಲದೆ ಈ ಅನಿಷ್ಟ ಪದ್ಧತಿಗಳು ಕೆಟ್ಟ ಪದ್ಧತಿಗಳು ಮೂಢನಂಬಿಕೆಗಳಿಗೆ ವಿರೋಧವಾಗಿ ಇವತ್ತು ಸಹ ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸನ್ನು ಕಂಡು 12ನೇ ಶತಮಾನದಲ್ಲಿ 800 ವರ್ಷದ ಹಿಂದೆ ಒಂದು ದೊಡ್ಡ ಪ್ರಬಲವಾದಂಥ ಸಿದ್ಧಾಂತವನ್ನು ಕೊಟ್ಟು ಒಂದು ಬಸವ ಧರ್ಮವನ್ನು ಸ್ಥಾಪಿಸಿ ಇವತ್ತು ಈ ನಾಡಿಗೆ ಬೆಳಕನ್ನು ತಂದು ಕೊಟ್ಟವರು. ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಬಸವಣ್ಣವ್ರನ್ನ ಇತ್ತೀಚೆಗೆ ಕೆಲವೇ ದಿನಗಳ ಹಿಂದೆ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಗೌರವಿಸಿದ್ದನ್ನು ಇವತ್ತು ಭಾಳ ಸಂತೋಷದ ವಿಚಾರ ನಮ್ಮೆಲ್ಲರಿಗೂ ಕೂಡ. ಇವತ್ತು ಇಲ್ಲಿ ಬಂದು ಮಕ್ಕಳು, ವಿಶೇಷವಾಗಿ ಶಾಲೆಯ ಮಕ್ಕಳು, ಎಲ್ಲ ಹಿರಿಯರು, ಕುಟುಂಬದ ವರ್ಗದವರೆಲ್ಲನೂ ಕುಡ್ಕೊಂಡು ಬಂದು ಮುಂದಿನ ಪೀಳಿಗೆಗೆ ಈ ಒಂದು ಅನುಭವ ಮಂಟಪ ಅಂದರೆ ಹೆಂಗಿತ್ತು, ಬಸವಣ್ಣವ್ರಿಗೆ ಹೆಂಗಿತ್ತು, ಅವರೆಲ್ಲರ ಬಗ್ಗೆ ಚರಿತ್ರೆ ಇತಿಹಾಸವನ್ನು ವಚನಗಳನ್ನ ಎಲ್ಲನೂ ಕೂಡ ಇಲ್ಲಿ ಹಾಕಿ ಭಾಳ ಸುಂದರವಾಗಿ ಒಂದು ದಿವಸ ಇದನ್ನು ಏರ್ಪಡಿಸಿದ್ದಾರೆ. ಭಾಳ ಸಂತೋಷ ಆಯ್ತು ಇದನ್ನು ನೋಡಿ. ಬಹುಶಃ ಇದು ಶಾಶ್ವತವಾಗಿ ಇದೇ ರೀತಿಯ ಒಂದು ಇದನ್ನು ಆಗಬೇಕು, ಮುಂದೊಂದು ದಿನ ಅದು ನಿರಂತರವಾಗಿ ಇವತ್ತು ದಿವಸ ಮುಂದಿನ ಪೀಳಿಗೆಗೆ ಒಂದು ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸುಂದರವಾಗಿ ಮಾಡಿದ್ದಾರೆ. ನಾನು ಅವ್ರನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ನಾನು ಕೂಡ ಭಾಳ ಸಂತೋಷಪಟ್ಟಿದ್ದೀನಿ ಇದನ್ನು ಬಂದು ನೋಡಿ. ಇವತ್ತು ಬಹಳ ಒಳ್ಳೆಯ ಕೆಲಸವನ್ನು ಇವತ್ತು ಸರ್ ಇಲಾಖೆಯವರು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.